ನಾವು 1 hour ಇಂದ ವೇಟ್ ಮಾಡ್ತಾ ಇದೀವಿ. ಬ್ರೋ ಇವಾಗ ಬಂದ್ರು. ಹಾಯ್ ಬ್ರೋ. ಹಾಯ್. ಅವ್ರು ನೋಡಿ ಎಂಟ್ರಿಗೆ ಕಾಯ್ತಾ ಇದಾರೆ. ಬ್ರೋ ಹೆಂಗ್ ಎಂಟ್ರಿ ಕೊಡ್ತೀರಾ? ನೀವೇ ಚೂಸ್ ಮಾಡಿ, ನೀವು ಚೆನ್ನಾಗಿ ಚೂಸ್ ಮಾಡ್ತೀರಾ. ಸುರಭಿ ಅವ್ರ ಕೈಲಿಂದ ಅವ್ರಿಗೆ ಹಾಕ್ಸೋಣ. ಚೆನ್ನಾಗಿರುತ್ತೆ. ಓಕೆನಾ? ಸರಿ ಆಯ್ತು. ಎದ್ರುಕೊಂಡು ಅಳ್ತಾವ್ರವ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ನಮ್ ಸನ್ನು ಅವ್ರು ಏನೋ ಫುಲ್ ಬ್ಯುಸಿಯಲ್ಲಿದ್ದಾರೆ. ಏನ್ ಬ್ಯುಸಿಲಿದ್ದೀರಾ? ಹಾಯ್. ಇಲ್ಲ, ಕೊಲಾಬ್ರೇಷನ್ ಕೊಡ್ತಾ ಇದ್ದೆ. ಫುಲ್ ರೆಡಿ ಆದ್ರಾ? ಹಾ, ರೆಡಿ ಆಗಿದ್ದೀನಿ. ಹೊರಡೋಣ. ನೋಡಿದ್ದೆ ನನ್ನ ಔಟ್ಫಿಟ್. ಇವತ್ತು ಎಲ್ಲಿಗೆ ಹೋಗ್ತಿದೀವಿ ನೀವೇ ಹೇಳ್ತೀರಾ? ಹಾ ಹೇಳಿ. ಸೊ ಗೈಸ್, ಇವತ್ತು ತೇಜು ಬ್ರೋದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ನಾನು ಮತ್ತೆ ಮುನ್ನು ಮತ್ತೆ ನನ್ನ ಅಕ್ಕ ಧನ್ಯ ಅಕ್ಕ 3 ಜನ ಹೋಗ್ತಾ ಇದೀವಿ ಅಲ್ವಾ. ಸೊ ಅದಕ್ಕೆ ನನ್ನ ಔಟ್ಫಿಟ್ ಇದು ನೋಡಿ ಗಾಯ್ಸ್, ಇದು ಸನ್ನು ಅವರ ಔಟ್ಫಿಟ್ಟು. ಸೊ ಇವಾಗ ಧನ್ಯ ಅವರು ಕೂಡ ರೆಡಿ ಆಗಿದ್ದಾರೆ. ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ನಾವು 3 ಜನ ಸೇರಿ ಇವಾಗ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ. ಡಿನ್ನರಿಗೆ ಕರೆದಿದ್ದಾರೆ. ಸೊ ಬನ್ನಿ ಹೋಗೋಣ, ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಆಮೇಲೆ ಇವಾಗ ನಾವು ಹೋಗ್ತಾ ಅವ್ರಿಗೆ ಗಿಫ್ಟ್ ಕೂಡ ತಗೊಂಡೋಗ್ಬೇಕು. ಏನ್ ಗಿಫ್ಟ್ ತಗೊಂಡೋಗ್ಬೇಕು ಅಂತ ಐಡಿಯಾ ಇಲ್ಲ. ಹುಡುಗಿರಿಗೆ 1000 ಗಿಫ್ಟ್ ತಗೊಬಿಡ್ಬೋದು ಗಾಯ್ಸ್. ಹುಡುಗರಿಗೆ ಒಂದು ಗಿಫ್ಟ್ ತಗೊಳ್ಳೋದು ಕಷ್ಟ. ಏನಕ್ಕಂದ್ರೆ ಕಮ್ಮಿ ಹುಡುಗರಿಗೆ ಐಟಮ್ಸ್ಗಳು ಸಿಗೋದು, ಮತ್ತೆ ಹುಡುಗರಿಗೆ ಇಷ್ಟ ಆಗಿರೋಂಥ ವಸ್ತುಗಳು ಸಿಗೋದು ಕಮ್ಮಿ. ಊಟ ಮಾಡ್ತಾ ಇದ್ದಾರೆ ಕೆಲಸದಿಂದ ಬಂದು ಟಯರ್ಡ್ ಆಗಿ. ಅಮ್ಮ ಕಬಾಬೇ ತಗೊಂಡಿಲ್ವಲ್ಲಮ್ಮ? ಗೈಸ್, ಈಗ ತಾನೇ ಅಂಗಡಿಗೆ ಹೋಗಿ ಕಬಾಬ್ ತೊಗೊಂಡು ಬಂದೆ. ನಾವು ಅಮ್ಮಗೆ ಲೆಗ್ ಪೀಸ್ ತೊಗೊಂಬರೋಣ ಅಂತ ಹೋಗಿದ್ದೆ. ಕಬಾಬ್ ಸಿಕ್ತು, ಅದಕ್ಕೆ ಕಬಾಬ್ ತೊಗೊಂಡು ಬಂದೆ. ಧನ್ಯ ಅವರು ರೆಡಿ ಆಗಿದ್ದಾರೆ. ರೆಡಿ ನಾವ ಬರ್ತ್ಡೇ ಪಾರ್ಟಿಗೆ ಹೋಗೋಣ. ಧನ್ಯ ಅವರು ತುಂಬ ಡಲ್ ಆಗಿದ್ದಾರೆ. ಪಾಪ ಅವ್ರಿಗೆ ಯಾರೋ ಏನೋ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನೇ ಹೇಳ್ತಿದ್ದು, ಸುಮ್ಮನೆ ಹೇಳಿದ್ದು. ಹಾಯ್ ಮಾಡಿದಾಗ ಸೈಲೆಂಟ್ ಆಗಿದ್ರಲ್ಲ, ಅದಕ್ಕೆ. ಆರಾಮಾಗಿದ್ದೀರಾ? ಇಲ್ಲ ಏನಾದರೂ ಬೇಜಾರಿದೆಯಾ? ಮನೇನ ಮಿಸ್ ಮಾಡ್ಕೋತಿದ್ದೀರಾ? ಅಂದ್ರೆ ಪಾರ್ಟಿ ಮೂಡಲ್ಲಿ ಇಲ್ವಾ? ಪಾರ್ಟಿ ಮೂಡಲ್ಲಿಲ್ಲ, ನಿಮ್ಮ ಒಟ್ಟಿಗೆ ಬರ್ಲಿಕ್ಕೆ ಮಾತ್ರ ಇಷ್ಟ. ಗೈಸ್, ನಿಜವಾಗ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಧನ್ಯ ಅವ್ರು ಇದಾರಲ್ವಾ, ನಮ್ಮ ಜೊತೆ ಬಿಟ್ರೆ ಬೇರೆ ಯಾರ ಜೊತೆನೂ ಎಲ್ಲಿಗೂ ಹೋಗಲ್ಲ. ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಇರ್ಲಿ, ಯಾರ ಹತ್ರನೂ ಅವ್ರು ಹೋಗೋದೇ ಇಲ್ಲ. ನಮ್ ಜೊತೆ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಬರ್ತಾರೆ ಅಲ್ವಾ ಅಮ್ಮ ಸನ್ನು? ಹೌದಾ? ನಿಜ ನಿಜ ತಾನೆ. ನಿಜ. ಅವಳು ಏನ್ ಗೊತ್ತ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಯಾರ ರಿಲೇಟಿವ್ ಮನೆ ಎಲ್ಲ ಇರುತ್ತಲ್ಲ ನಮ್ದು, ಅಲ್ಲೆಲ್ಲ ಹೋಗಿ ಇಷ್ಟು ಡೇಸ್ ಎಲ್ಲ ಇರೋದೇ ಇಲ್ಲ. ಪಾಪ ಅಮ್ಮನ್ ಬಿಟ್ಟು ಇರೋದೇ ಇಲ್ಲ. ಮತ್ತೆ ಎಲ್ಲೂ ಅಡ್ಜಸ್ಟ್ ಆಗಲ್ಲ. ಹೌದು, ಎಲ್ಲೂ ಅಡ್ಜಸ್ಟ್ ಆಗಲ್ಲ. ಬಟ್ ಇಲ್ಲೇ ಇರ್ತಾಳಲ್ಲ ಪಾಪ. ನನಗೆ ಹೆವಿ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಅವ್ರು ಇರ್ತಾರಲ್ಲ ನಮ್ ಜೊತೆ ಖುಷಿಯಾಗಿ, ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಅದಕ್ಕೆ ಅಯ್ಯೋ ಥ್ಯಾಂಕ್ಸ್ ಎಲ್ಲ ಬೇಡ, ನಮ್ಮವರಲ್ಲ. ನಮ್ಮವರೇ ಅಲ್ಲ. ಹೌದು, ನಮ್ಮವರೇ. ಸರಿ, ಇವತ್ತು ತೇಜು ಬ್ರೋದು ಬರ್ತಡೇ ಇದೆ. ಗಿಫ್ಟ್ ಏನ್ ತಗೊಳ್ಳೋದು ಅಂತ ತಲೆನೋ ಹೋಯ್ತಿದೆ. ಏನ್ ತಗೊಳ್ಳೋಣಮ್ಮ? ನೀವೊಂದು ಐಡಿಯಾ ಕೊಡಿ. ನೀವ್ ಸೆಕೆ ಆಗ್ತಿತ್ತಲ್ಲ ಅದಕ್ಕೆ. ನೀವೊಂದು ಐಡಿಯಾ ಕೊಡಿ. ನಂಗೆ ಬಾಯ್ಸ್ ನವ್ರಿಗೆ ಏನ್ ತಗೊಳ್ಬೇಕಂತಲೇ ಇಲ್ಲ, ನೀವು ಚೂಸ್ ಚೆನ್ನಾಗಿ ಮಾಡ್ತೀರಾ. ಇವಾಗ ನನಗೂ ನೋಡ್ರಿ, ಶೂ ಮತ್ತೆ ಡ್ರೆಸ್ ಎಲ್ಲ ಚೂಸ್ ಮಾಡಿದ್ ನೀವೇ ತಾನೇ ಬರ್ತಡೇ. ಅದೇ ಬಾಯ್ಸ್ ನವರಿಗೆ ಶೂಸ್, ಡ್ರೆಸ್, ಸ್ಪೆಕ್ಸ್ ಅದೇ ತರ ಅಷ್ಟೇ ಅಲ್ವಾ ಇಷ್ಟ ಆಗೋದು. ಇವ್ರಿಗೆ ಏನ್ ತಗೊಳ್ಳೋಣ? ಸಿಲ್ವರ್ ರಿಂಗ್ ಏನಾದ್ರು ತಗೊಳ್ಳೋಣ? ಸಿಲ್ವರ್ ರಿಂಗು, ಸಿಲ್ವರ್ ರಿಂಗೇ ತಗೊಳ್ಳೋಣ ನಾವು. ಸಿಲ್ವರ್ ರಿಂಗ್ ತಗೊಳ್ಳೋಣ. ಆಗೋ ತರ ಇರ್ಬೇಕು. ಇವಾಗ ಸಿಲ್ವರ್ ಅದು ಕೊಟ್ರೆ ಒಳ್ಳೇದಲ್ವಾ? ಒಬ್ರಿಗೆ ಕೊಡ್ಬೋದಲ್ವಾ ಗಿಫ್ಟ್ ಆಗಿ? ಅವ್ರು ತಗೊಳ್ತಾರಲ್ಲ ಅವ್ರಿಗೆ ಒಳ್ಳೇದು. ಅಲ್ಲ, ಒಟ್ನಲ್ಲಿ ನಮ್ಮಿಂದ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೇದೇ ಅಲ್ವಾ? ಬಿಡಿ, ಕೊಡೋಣ. ಗೈಸ್, ಗಿಫ್ಟ್ ಕೊಡೋದು ಏನಕ್ಕೆ ಒಬ್ರಿಗೆ ಅಂತ ಅಂದ್ರೆ, ಅವ್ರಿಗೆ ಅದರಿಂದ ಏನಾದ್ರು ಯೂಸ್ ಆಗ್ಲಿ, ಅವ್ರಿಗೆ ಖುಷಿ ಸಿಗ್ಲಿ ಅಂತ, ಖುಷಿ ಆಗ್ಲಿ ಅಂತ ಕೊಡ್ತೀವಿ. ಸೊ ಇವಾಗ ಬೆಳ್ಳಿ ಕೊಟ್ರೆ ತುಂಬಾ ಒಳ್ಳೇದು. ಯಾರಿಗಾದ್ರೂ ಒಬ್ರಿಗೆ ಗಿಫ್ಟ್ ಆಗಿ ಬೆಳ್ಳಿ ಕೊಟ್ರೆ ಒಳ್ಳೇದು ಅಂತ ಹೇಳಿ ಇವಾಗ ಒಂದು ರಿಂಗ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಒಂದು ಬೆಳ್ಳಿ ರಿಂಗ್ ತಗೊಳ್ಳೋಣ ಅಮ್ಮ, ಓಕೆನಾ? ಸರಿ, ಬನ್ನಿ ಇವಾಗ ಗಿಫ್ಟ್ ತಗೊಂಡ್ ಹೋಗೋಣ. ಅಷ್ಟರಲ್ಲಿ ಟೈಮ್ ಆಗುತ್ತೆ. ಇವಾಗ ಆಲ್ರೆಡಿ 8 o'clock ಆಗಿದೆ ಅಮ್ಮ. ಸರಿನಾ, ಹೊರಡೋಣ? ಹಸುವಾಗ್ತಿದ್ಯಾ? ಇನ್ನೂ ಅಲ್ಲಿ ಬರ್ತಡೇ ಪಾರ್ಟಿನೇ ಆಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬರೀ ಊಟಕ್ಕೆ ಹೋದ್ರೆ ಹೆಗ್ಗೆ ಅಲ್ವಾ ಅಮ್ಮ? ಜೀವು ಏನೋ ಜೀಪಾ? ಅಜೀಬ್. ಇದು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ದಲ್ವಾ? ಸರಿ, ಬನ್ನಿ ಹೊರಡೋಣ. ಬನ್ನಿ, ಇಲ್ಲಿ ನಿಮ್ಮ ಔಟ್ಫಿಟ್ ತೋರಿಸಿಲ್ಲ ಕರೆಕ್ಟು. ನೋಡಿ ಗಾಯ್ಸ್, ಧನ್ಯ ಅವರು ಹೇಗೆ ರೆಡಿ ಆಗಿದ್ದಾರೆ. ಚೆನ್ನಾಗಿದೆ ಅಮ್ಮ, ಸೂಪರ್, ಸಗದಾಗಿ ಕಾಣಿಸ್ತಿದ್ದೀರಾ. ಕೂದಲು ಅದು ಫ್ರೀ ಹೇರ್ಸ್ ಬಿಡ್ತೀನಿ, ಇವಾಗ ಹಾರಾಡ್ತಾ ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಜಸ್ಟ್ ಕ್ಲಿಪ್ ಹಾಕಿದ್ದೀರಾ? ಹೌದು, ಮತ್ತೆ ಬಿಡ್ತೀನಿ ಫ್ರೀ ಹೇರ್ಸ್. ಏನ್ ಬ್ಯಾಗ್ ಮಾ? ಏನು ಬ್ಯಾಗ್ ಏನು ಬೇಡ ಅಲ್ಲ? ಬೇಡ ಬೇಡ. ಏನಕ್ಕೆ? ಏನಾದರೂ ಬರ್ತಡೇಲಿ ಕೇಕ್ ತುಂಬ್ಕೊಂಡ್ ಬರ್ತೀರಾ? ಹಂಗಿದ್ರೆ ತಗೊಂಡ್ ಬನ್ನಿ.
ನೀವು ಕವರ್ ತಗೊಂಬಿಡಿ ಹೋಗಿ. ಯಾಕೆ ಕೇಕ್ ಎಲ್ಲ ತುಂಬ್ಕೊಂಬನ್ನಿ. ಹೊಟ್ಟೆಗೆ ಬೇಕಾದಷ್ಟರಲ್ಲಿ ತಿಂತೀನಿ ಅಷ್ಟೇ, ಬೇರೆ ಅಷ್ಟೇ ಸಾಕಾ? ನಿಮ್ಗೆ ಕೇಕು ಜ್ಯೂಸು ಇದೆಲ್ಲ ಇಷ್ಟ ಅಲ್ಲ? ಅದಿಷ್ಟು ಐಸ್ ಕ್ರೀಮು ಎಲ್ಲ ಇಷ್ಟ ಅಲ್ಲ? ಜ್ಯೂಸ್ ಜಾಸ್ತಿ. ಐಸ್ ಕ್ರೀಮ್ ಎಲ್ಲ ತಿನ್ಬೇಡಿ, ಮೊದ್ಲೇ ಹುಷಾರಿಲ್ಲ ಅಂತ ಹೇಳ್ತಿದ್ದೀರಾ, ಸರಿನಾ? ಸನುಮ ನೀವು ಅಷ್ಟೇ, ಐಸ್ ಕ್ರೀಮು ಜ್ಯೂಸು ಇದೆಲ್ಲ ಬೇಡ. ನಂಗೆ ಕೋಲ್ಡ್ ಇಲ್ಲ. ಕೋಲ್ಡ್ ಇಲ್ಲ ಅಂದ್ರು ಕೋಲ್ಡ್ ಆಗುತ್ತಮ್ಮ. ಸರಿ ಆಯ್ತು. ಹೆಲ್ತ್ ಕೇರ್ ಮಾಡಬೇಕು ಅಂದ್ರೆ ಏನಕ್ಕೆ? ನನ್ನ ಅವಸ್ಥೆ ನಾನು ಹೇಳಿ ಬಂದದ್ದು ಅಲ್ಲಮ್ಮ, ಹುಷಾರಿಲ್ಲ ಅಂತಲ್ಲ, ಹುಷಾರಿದ್ದೀನಿ. ಹುಷಾರ್ ತಪ್ತೀರಾ, ಅದಕ್ಕೋಸ್ಕರ ಜ್ಯೂಸ್ ಕುಡಿಬೇಡಿ ಅಂತ ಇದು. ಬೇಜಾರ್ ಮಾಡ್ಕೋಬೇಡಿ ಆಮೇಲೆ ನನ್ನ ಮೇಲೆ. ನಿಮ್ಮ ಮೇಲೆ ಬೇಜಾರು ನಂಗೆ. ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ. ನನಗೆ ಏನದು ನಮ್ ಕಡೆ ಹಿಂಗಂದ್ರೆ ಒಂದಕ್ಕೆ ಹೋಗೋದು, ಕೋಪ ಅಂತ. ನಿಮ್ ಕಡೆ ಕೋಪ ಅಂತ ನಂಗಂದ್ರೆ, ನಮ್ ಕಡೆ ಮ್ಯಾಮ್ ಅಂತ ಇದ್ವಿ, ಹಿಂಗಂದ್ರೆ ಸರಿ ಹೋಗಿ ಅನ್ನೋರು. ಟೀಚರ್ ಒಂದು ಚೆನ್ನಾಗಿರೋ ಚೂಸ್ ಮಾಡಿ ಮಾ, ನೀವೇ ಚೂಸ್ ಮಾಡಿ, ನೀವು ಚೆನ್ನಾಗಿ ಚೂಸ್ ಮಾಡ್ತೀರಾ. ನನೇಮ್ಮ ನೀವು ಚೂಸ್ ಮಾಡ್ರಿ. ಗೈಸ್ ಸಿಲ್ವರ್ ರಿಂಗ್ ಚೂಸ್ ಮಾಡ್ತಾ ಇದ್ದಾರೆ. ನನ್ನ ಔಟ್ಫಿಟ್ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಬ್ಲಾಗ್ ಮಾಡುವಾಗ ಕ್ಯಾಮ್ರಾ ಹಿಡಿಯೋದು ಒಂದು ಪಾರ್ಟ್ ಆಗಿರುತ್ತೆ ಗೈಸ್. ಏನಂತ ಅಂದರೆ ಕ್ಯಾಮ್ರಾ ಹಿಡಿಯೋದಕ್ಕೆ ಅಂತ ನಿಂತ್ಕೊಂಡ್ರೆ ನಮ್ಮನ್ನ ನಾವು ತಕ್ಕೊಳ್ಳೋದೇ ಮರ್ತೋಗಿರ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ನನ್ನನ್ನು ನಾನೇ ತಕ್ಕೋತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದ್ದೀನಿ, ಬರ್ತಡೇ ಪಾರ್ಟಿಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಾವು ಚೂಸ್ ಮಾಡಿರೋ ರಿಂಗು 4.5 ಗ್ರಾಮ್ ಇತ್ತು ಗೈಸ್. ಫೈನಲ್ಲಿ ಸಿಲ್ವರ್ ಶಾಪಲ್ಲಿ ತೆಗೆದ್ವಿ ರಿಂಗು, ತುಂಬ ಸಖತ್ತಾಗಿದೆ. ಬನ್ನಿ ಹೊರಡೋಣ. ನಿಮ್ಗೂ ಇಷ್ಟ ಆಯ್ತಾ? ಹಾಂ ಸೂಪರ್. ನಿಮ್ಗೂ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇವಾಗ ಸಿಲ್ವರ್ ರಿಂಗ್ ತೊಗೊಂಡ್ವಿ ಗಿಫ್ಟು. ಸೊ ಅದೊಂದು 4.5 ಗ್ರಾಮ್ ಇದೆ. ಬನ್ನಿ ಇವಾಗ ಹೊರಡೋಣ. ಟೈಮ್ ಆಗೋಯ್ತು ಆಲ್ರೆಡಿ. ಇಲ್ಲೇನೆ ಚೂಸ್ ಮಾಡೋ ಅಷ್ಟರಲ್ಲಿ ಸಖತ್ತಾಗಿರೋದು ಸಣ್ಣ ಅವ್ರು ಚೂಸ್ ಮಾಡಿದ್ದು, ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ನೋಡಿ ಸಿಲ್ವರಲ್ಲೇ ಪ್ಯಾಕ್ ಮಾಡಿಸ್ಬಿಟ್ರು ಸಣ್ಣ. ಸಿಲ್ವರ್ ಗಿಫ್ಟ್ ನ ಸಿಲ್ವರ್ ಅಲ್ಲಿ ಇಲ್ಲಿ ಟ್ಯಾಗ್ ಹಾಕ್ತೀನಿ ಅಂತ ಅಂದ್ರು. ಟ್ಯಾಗ್ ಹೋಗಿದ ತಕ್ಷಣ ಕೊಡೋಣ, ಅವರು ಸುರಭಿ ಅವ್ರ ಕೈಲಿಂದ ಅವ್ರಿಗೆ ಹಾಕ್ಸೋಣ, ಹಾ ಅಲ್ಲಿ ಹಾಕ್ಸೋಣ, ಚೆನ್ನಾಗಿರುತ್ತೆ. ಓಕೆನಾ? ಸರಿ ಆಯ್ತು. ಬನ್ನಿ ಹತ್ತಿ. ಧನ್ಯ ಅವರು ಫುಲ್ಲು ಮಸ್ತಾಗಿ ರೆಡಿಯಾಗಿ ರೋಡಲ್ಲಿ ಹುಡುಕ್ತಾ ಇದ್ದಾರೆ. ರೋಡಲ್ಲಿ ಯಾಕೆ ಹುಡುಕ್ಬೇಕು, ಸುಮ್ಮನೆ ಮಾಡಿದ್ದು. ನಾವು ಅವಾಗ ಕಾಲು ಎಳಿತಾ ಇರ್ತೀವಿ ಗಾಯ್ಸ್ ಧನ್ಯ ಅವರಿಗೆ. ನನ್ನ ಅಕ್ಕನ ಆಕರೆಲ್ಲ ಕಾಲೇಜ್ ಓ ಇವ್ರ ಅಕ್ಕನ ಅವಾಗ ಕಾಲು ಎಳಿಬಾರ್ದಂತೆ, ಇನ್ಯಾವಾಗ ಎಳಿಬೇಕು? ಬೇಡ ಪಾಪ ಅವರು. ಇವಾಗ ತಾನೇ ನಾವು ಲೊಕೇಶನ್ ರೀಚ್ ಆದ್ವಿ. ಎಲ್ಲಿ ಅಂತ ಅಂದ್ರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ತೇಜು ಬ್ರೋ ಅವ್ರದ್ದು. ನನ್ನ ಬರ್ತ್ಡೇ ಸೆಲೆಬ್ರೇಟ್ ಸಣ್ಣವ್ರು ಎಲ್ಲಿ ಮಾಡಿದ್ರು ಅದೇ ಜಾಗದಲ್ಲೇನೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸನುಮ ಬರ್ತ್ಡೇ ನೆನಪಾಗ್ತಿದ್ಯಾ ನಂದು? ಆಗ್ತಿದೆ, ನಮ್ಮ ಎಂಟ್ರೆನ್ಸ್ ಎಲ್ಲ ಇತ್ತಲ್ಲ ಅದೇ ನೆನಪಾಗ್ತಿದೆ. ಧನ್ಯವಾ ಈ ಪ್ಲೇಸ್ ಗೊತ್ತಾಯ್ತು ಯಾವ್ದಂತ? ಗೈಸ್ ನಮಗಂತೂ ತುಂಬಾ ಖುಷಿ ಆಗ್ತಿದೆ. ನೋಡೋಣ ಯಾವ ತರ ಡೆಕೋರೇಷನ್ ಮಾಡ್ಸಿರ್ತಾರೆ ಅಂತ. ಬನ್ನಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಸೊ 23 ಅಂತ ಬೇರೆ ಬರ್ಸಿದ್ರು, ಮತ್ತೆ ಸುರಭಿ ಅವರು ಮೈ ಹೀರೋ ಅಂತ ಕೂಡ ಬರ್ಸಿದ್ರು. ಸಕ್ಕದಾಗಿತ್ತು ಡೆಕೋರೇಷನ್, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಡೆಕೋರ್ ಮಾಡ್ಸಿದ್ರು. ನಾವೇ ಲೇಟ್ ಆಗಿ ಹೋಗಿದೀವಿ ಅಂತ ಅನ್ಕೊಂಡ್ವಿ, ನೋಡಿದ್ರೆ ನಮ್ಗಿನ್ನ ಲೇಟ್ ಆಗಿ ಬಂದಿದ್ರು. ಸೊ ಅವ್ರು ಬರೋವರೆಗೂ ನಾವ್ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಾವೇ ಬೇಗ ಬಂದಿದ್ವಿ. ನಾವು 1 hour ಇಂದ ವೆಯ್ಟ್ ಮಾಡ್ತಾ ಇದೀವಿ. ಬ್ರೋ ಇವಾಗ ಬಂದ್ರು. ಹಾಯ್ ಬ್ರೋ. ನೋಡಿ ಬ್ರೋದು ಕಾಸ್ಟ್ಯೂಮು, ಬರ್ತ್ಡೇ ಕಾಸ್ಟ್ಯೂಮು. ಹಾಯ್. ತುಂಬಾ ಬೇಗ ಬಂದಿದ್ದೀರಾ. ನಮ್ದೇ ಬರ್ತಡೇ ಅಂತ ಅನಿಸ್ತಾ ಇದೆ. ನಮ್ಮ ಬರ್ತಡೇಗೆ ಗೆಸ್ಟ್ಗಳು ಬಂದಿರೋದು. ಅಯ್ಯೋ ನಮ್ಮ ಬರ್ಡೇಗೆ ನಾವು ನಿಮ್ಮ ಬರ್ಡೇಗೆ 1 hour ಮುಂಚೆ ಗೈಸ್ ಇಲ್ಲಿ ತೇಜು ಬ್ರೋದು ಎಂಟ್ರಿ ಸೀನ್ ನಡೀತಾ ಇದೆ, ಅಂದ್ರೆ ಶೂಟ್ ಮಾಡ್ತಿದ್ದಾರೆ. ಒಳಗಡೆ ಶೂಟ್ ಮಾಡಕ್ ಆಗ್ತಿಲ್ಲ, ಹೆವಿ ಸಾಂಗ್ ಡಿಸ್ಟರ್ಬೆನ್ಸ್ ಜಾಸ್ತಿ. ಹೌದು, ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಸೊ ನೋಡಿ ಇವಾಗ ಸಾಂಗ್ ಆಫ್ ಆದ್ರೆ ಪೀಸ್ಫುಲ್ ಆಗಿ ಚೆನ್ನಾಗಿರುತ್ತೆ. ಸಾಂಗ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಗೈಸ್. ಏನಕ್ಕಂದ್ರೆ ಬ್ರೋದು ಬರ್ತಡೇ ವೀಕೆಂಡ್ ಅಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಲ್ವಾ? ಹೌದೌದು, ಅವ್ರು ನೋಡಿ ಎಂಟ್ರಿಗೆ ಕಾಯ್ತಾ ಇದಾರೆ. ಬ್ರೋ ಹೆಂಗ್ ಎಂಟ್ರಿ ಕೊಡ್ತೀರಾ? ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ಸು. ಒಲೆ ಬಿಡ್ರಿ, ನೀವ್ ಬರ್ತಡೇ ಆಯ್ತಲ್ಲ, ಖುಷಿಯಾಗಿರಿ. ಆನ್ ಮಾಡಿ ವೇಟ್ ಮಾಡಿ ಸಾಕಾಯ್ತಾ? ಹೊಟ್ಟೆಲಿಂದ ಹುಳೆ ಎಲ್ಲ ಸತ್ತೋಯ್ತು. ನೋಡಿ ಗಾಯ್ಸ್, ಸಣ್ಣವರು ಅಲ್ಲಿ ಶೂಟ್ ಮಾಡ್ತಿದ್ರೆ ಇಲ್ಲಿ ಒಂದು ಇವ್ರು ರೆಡಿ ಆಗ್ತಿದ್ದಾರೆ. ಅಮ್ಮ ನಿಮ್ದಲ್ಲ ಶೂಟು, ಅಲ್ಲಿ ತೇಜು ಬ್ರೋದು ಮತ್ತೆ ಅವ್ರ ಸುರಭಿ ಅವ್ರದ್ದು ಇರೋದು ಎಂಟ್ರಿ ಸೀನ್. ಚೆನ್ನಾಗಿ ಕಾಣಿಸ್ತಿದ್ದೀರಾ, ಸೂಪರ್. ಸಿಂಪಲ್ ಆಗಿ ಸಗದಾಗಿದ್ದೀರಾ. ನೀವು ಅಷ್ಟೇನೆ ಸಿಂಪಲ್ ಆಗಿ ಚೆನ್ನಾಗಿದ್ದೀರಾ ಗೈಸ್. ನನಗೆ ಯಾರು ಹೇಳ್ತಿಲ್ಲ, ಅದಕ್ಕೆ ನನಗೆ ಸಿಂಪಲ್ ಆಗಿ ನಾನೇ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಿದೆ. ನಿಮಗೆ ಏನ್ ಅನ್ನಿಸ್ತಿದೆ? ಗೈಸ್ ನಾನು ಹೇಳ್ದೆ ಆಯ್ತಾ ಆಫ್ ಕ್ಯಾಮ್ರಾ, ಅವಾಗ ಇವರು ವಿಡಿಯೋ ಕಟ್ ಮಾಡಿ ಆಯ್ತು ಆಲ್ರೆಡಿ. ಯಾವಾಗ ಹೇಳಿದ್ರಿ? ನಾನು ಹೇಳ್ತಾ ಇದ್ದೆ ನಿಮ್ಗೆ, ಮುನ್ನು ನೀವು ಕೂಡ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಅಷ್ಟರಲ್ಲಿ ನೀವು ವ್ಲಾಗ್ ನ ಆಫೇ ಮಾಡ್ಬಿಟ್ರಿ. ನಾನು ಹೇಳಿದ್ದೀನಿ ರೆಡಿ ಆಗ್ತಿರ್ಬೇಕಾದ್ರೆ. ನಾನ್ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹ್ಯಾಂಡ್ಸಮ್ ಬಾಯ್ ಅಲ್ವಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೆಂಗೆ ಹೆಂಗೆ? ಸೂಪರ್ ಕ್ಯೂಟ್.
ಸನುಮ, ನಾವು ಎಂಟ್ರಿ ಶೂಟ್ ಮಾಡ್ಸೋದಲ್ವಾ, ನಿಮ್ಮ ಅಕ್ಕ ಏನೋ ಗೊತ್ತಾ ಬಂದಿಲ್ಲ ಗೈಸ್. ಧನ್ಯ ಅವ್ರು ಬರ್ಲೇ ಇಲ್ಲ ಗೈಸ್. ಏನಕ್ಕೆ ಅಂತ ಅಂದ್ರೆ ಅವ್ರ ಬಾಯ್ ಫ್ರೆಂಡ್ ಬೈತಾರಂತೆ ಕ್ಯಾಮ್ರಾ ಮುಂದೆ ಬಂದ್ರೆ, ಅದಕ್ಕೆ ಬರ್ಲಿಲ್ವಾ? ಮಾತ್ರ ಬರ್ಬೇಕಂತೆ. ನೋಡಿ ಗೈಸ್, ಇಲ್ಲಿ ಬಾಟಲ್ ತಂದಿದ್ದಾರೆ. ಸುರಭಿ ಅವ್ರೆ, ನಾವು ಡ್ರಿಂಕ್ಸ್ ಮಾಡಲ್ಲ, ಏನಕ್ಕೆ ಇಲ್ಲಿ ಬಾಟಲ್ ಇಲ್ಲೇ ಇಟ್ಕೊಂಡಿದ್ದೀರಾ? ಬರ್ಡೇ ಸೆಲೆಬ್ರೇಷನ್ ಮುಗಿದ್ಮೇಲೆ ಎತ್ಬಿಡೋಣ ಅಂತ. ನಾವು ಡ್ರಿಂಕ್ಸ್ ಮಾಡಲ್ಲ ಅಲ್ವಾ? ನೋಡಿ ಗೈಸ್, ಇಲ್ಲಿ ಬಾಟಲ್ ಇಟ್ಟಿದ್ದಾರೆ. ಈಗ ಇದು ಬರೀ ಪಾಪರ್ ಅಷ್ಟೇ, ಚೆಕ್. ಇವ್ರಿಗೆ ಅದ್ರ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡೆ. ನೋಡಿ ಗೈಸ್, ನಮ್ಮ ತೇಜು ಬ್ರೋದು ಕೇಕ್ ಯಾವ ತರ ಇದೆ ಅಂತ ನೋಡಿ. ಅವರು ಕೂಡ ಬ್ಲಾಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಕ್ಯಾಮ್ರಾಮನ್ ಕೂಡ ಇದ್ದಾರೆ. ಬ್ರೋ, ವೆಲ್ಕಮ್ ಟು 23 ಏಜ್. ಹಾಯ್ ಬ್ರೋ. ಏನ್ ಮನು? ಯಾಕಂದ್ರೆ ಅವರು ಅಷ್ಟು ಹೈಟ್ ಇದ್ದಾರೆ, 6 ಫೀಟ್. ಅದಕ್ಕೆ ಎಷ್ಟಿದ್ದಾರೆ? 6 ಫೀಟಾ? ಹೌದಾ? ಹನುಮ, ನೀವು ಹಾಡು ಹೇಳ್ಬೇಕು. ನೀವು ಹಾಡು ಹೇಳಿ. ಈ ಸಾಂಗ್ ಅಲ್ಲ, ನಿಮ್ಗೆ ಯಾವ ಇಷ್ಟ ಆಗುತ್ತೆ ಅದು ಸಾಂಗ್ ಆಡ್ತೀರಾ. ಆಮೇಲೆ ಪ್ಲೀಸ್ ನೀವು ಸಾಂಗ್ ಆಡ್ತೀರಾ? ನೀವು ಸಾಂಗ್ ಆಡಿ, ಚೆನ್ನಾಗಿ ಆಡ್ತೀರಲ್ವಾ? ನಾಚಿಕೆ ಆಗುತ್ತಾ? ಎಲ್ಲಿಗಮ್ಮ ಇಕ್ತಿದ್ದೀರಾ? ಗೈಸ್, ಇವಾಗ ಗಿಫ್ಟ್ ಕೊಡ್ಬೇಕು. ಕೊಡ್ಮ, ನೀನ್ ಕೊಟ್ರೆ ನಾನ್ ಕೊಟ್ರೇನು? ನಮ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಸಿಲ್ವರ್ ರಿಂಗ್ ತಗೊಂಡಿದ್ವಿ, ಬಟ್ ಅದ್ರ ಸೈಜ್ ನಾನೇ ಚೂಸ್ ಮಾಡಿದ್ದು. ಸೈಜ್ ನೋಡಿದಾಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿತ್ತು. ತೇಜು ಬ್ರೋಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ರಿಂಗ್ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗಿಫ್ಟ್ ನಮ್ದು ಸಿಂಪಲ್ ಗಿಫ್ಟ್ ಚೆನ್ನಾಗಿತ್ತಾ ಇಲ್ವಾ ಅಂತ. ನಾವು ಅವ್ರ ಕೈಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲೇ ಎಂಗೇಜ್ಮೆಂಟೇ ಮಾಡಿಸ್ಬಿಟ್ವಿ ತೇಜು ಸುರಭಿ ಅವರಿಗೆ. ನಾವು ರಿಂಗ್ ಕೊಟ್ರೆ ನೀವು ನಗ್ತಿದ್ದೀರಾ? ನಾವು ಕೊಟ್ಟಿದ್ ಗಿಫ್ಟ್ ಇಷ್ಟ ಆಗ್ಲಿಲ್ವಾ? ಆಯ್ತು, ಡ್ಯಾನ್ಸ್ ಆಡಿ. ಇವಾಗ ಬರ್ತೀರಾ ಸಾಂಗ್ಗೆ? ಸನುಮ, ನೀವ್ ಆಡಿ. ಓ, ನಿಂತಿರೋ ಜಾಗದಲ್ಲಿ ಆಡ್ತಿದ್ದೀರಾ? ಸುರಭಿ ಅವರು ತೇಜು ಬ್ರೋಗೆ ಗಿಫ್ಟ್ ಕೊಟ್ರು. 3 ಗಿಫ್ಟ್ ಕೊಟ್ಟಿದ್ರು. ಅದರಲ್ಲಿ ಫಸ್ಟ್ ಗಿಫ್ಟ್ ತುಂಬಾ ದೊಡ್ಡ ಗಿಫ್ಟ್ ಕೊಟ್ರು. ಆಪಲ್ ಮ್ಯಾಕ್ ನಿಯೋ ಕೊಟ್ರು. ಹೆವಿ ಖುಷಿ ಆಗ್ಬಿಟ್ರು ತೇಜು ಬ್ರೋ. ಹೆಂಗೆ ಅದನ್ನ ಹೇಳ್ಕೋಬೇಕು ಅಂತಾನೆ ಅವ್ರ ಕೈಲಿ ಗೊತ್ತಾಗ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಅವರು ಈ ತರ ಸರ್ಪ್ರೈಸ್ ಕೊಟ್ರು. ನೆಕ್ಸ್ಟ್ ಸೆಕೆಂಡ್ ಗಿಫ್ಟ್ ಅವರಿಗೆ ಬ್ರಾಂಡೆಡ್ ಶೂನ ಕೊಟ್ರು. ಅವ್ರಿಗೆ 100K ಸಬ್ಸ್ಕ್ರೈಬರ್ಸ್ ಶೀಲ್ಡ್ ಕೂಡ ತೇಜು ಬ್ರೋ ಬರ್ತಡೇ ದಿನಾನೇ ಬಂತಂತೆ. ಸೊ ಎಷ್ಟು ಲಕ್ಕಿ ಅಂತ ನೋಡಿ ನೀವೇ. ಅಂದ್ರೆ ಅವ್ರ ಬರ್ತಡೇ ದಿನ ಅವರಿಗೆ ಯೂಟ್ಯೂಬ್ ಅಲ್ಲಿ ಶೀಲ್ಡ್ ಸಿಕ್ಕಿದೆ. ಇದು ಸಿಕ್ಕಿದ್ರೆ ಒಂದು ದೊಡ್ಡ ಬಿಗ್ಗೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕಿಂತ. ಅದು ಸಿಕ್ಕಾಗ ಇರೋ ಖುಷಿ, ಬರೋ ಖುಷಿನೇ ಬೇರೆ. ಫೈರ್ ಗನ್ ನ ವಿಡಿಯೋ ಶೂಟ್ ಮಾಡ್ಸೋಣ ಅಂತ ಇಬ್ರು ಶೂಟ್ ಮಾಡಿಸ್ತಾ ಇದ್ರು. ಸೊ ಸುರಭಿ ಅವರಂತೂ ತುಂಬಾ ಹೆವಿ ಭಯ ಪಡ್ತಾ ಇದ್ರು ಅದನ್ನ ಫೈರ್ ಮಾಡೋದಕ್ಕೆ. ಭಯ ಪಡ್ತಾವ್ರಮ್ಮ. ನಿಮ್ಗೆ ಭಯನಾ ಆ ತರ ಫೈರ್ ಮಾಡಕ್ಕೆ? ತುಂಬಾ ಭಯ. ಎದ್ರಕೊಂಡು ಅಳ್ತಾವ್ರವ್ರು. ಫೈರ್ ಮಾಡೋದಕ್ಕೆ ಭಯ ಪಡ್ತವ್ರೆ. ನೋಡಿ ಗೈಸ್, ಇಲ್ಲಿ ರೊಮ್ಯಾಂಟಿಕ್ ಸೀನ್ ಆಗ್ತಿದೆ. ರೊಮ್ಯಾಂಟಿಕ್ ಫೋಟೋ ಶೂಟ್ ಕೂಡ ಆಗ್ತಿದೆ. ಸುರಭಿ ಅವ್ರು ಫುಲ್ ಬ್ಲಶ್ ಆಗ್ತಾ ಇದಾರೆ. ಸಾಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಗೈಸ್, ಸಾಂಗ್ ಆಗ್ತಿದೆ. ಇಲ್ಲಿ ಡ್ಯಾನ್ಸ್ ಆಡ್ತಿದ್ದಾರೆ. ಏನು
ಇದಾದ್ಮೇಲೆ ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ಒಂದು ರೀಲ್ ಶೂಟ್ ಕೂಡ ಮಾಡಿದ್ವಿ, ಸಕ್ಕದಾಗಿತ್ತು. ಮತ್ತೆ ಅದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸಿದ್ವಿ. ತೇಜು ಬ್ರೋ ಬರ್ತಡೇ ದಿನನೇ ಪ್ಲೇ ಬಟನ್ ಬಂದಿದೆ. ಖುಷಿನಾ ಬ್ರೋ? ಫುಲ್ ಖುಷಿ. ಫುಲ್ ಲಕ್ಕಿ ನೀವು. ಇನ್ನೊಂದೇನಂದ್ರೆ ಇದೊಂದ್ಸಲ ಅದೇ ಹ್ಯಾಕ್ ಆಗ್ಬಿಟ್ಟು ಅವ್ನು ತಗೋಬಿಟ್ಟಿದ್ದ. ಇನ್ನೊಂದ್ಸಲ ಬೇಕು ಇದೇನಿದು ತೇಜು ಸುರು ಅಂತ ಐತೆ? ಅದೇ ಬರೋದು. ಯೂಟ್ಯೂಬ್ ಅಲ್ಲಿ ನಿಮ್ದು ತೇಜ್ ಸುರು ಅಂತಿದ್ಯಾ? ಹೌದಾ? ಬಿಗ್ಗೆಸ್ಟ್ ಗಿಫ್ಟ್ ಸಿಕ್ಕೈತೆ. ಏನ್ ಬ್ರೋ ನೀವು ಹೋಸಲ್ಲಿ ಹೇಳ್ತಾ ಇದ್ರಿ ಅಲ್ವಾ ಮ್ಯಾಕ್ ತಗೋಬೇಕು ಅಂತ ಹೇಳ್ತಾ ಇದ್ರಿ ತಾನೆ? ಹೇಳ್ತಿದ್ದೆ. ಅದನ್ನ ಕೇಳಿಸ್ಕೊಂಡೆ ತಗೊಂಡ್ಬಿಡೋರು ನೋಡ್ರಿ ಇವರು. ನಿಮ್ನ ಎಷ್ಟು ಅರ್ಥ ಮಾಡ್ಕೊಂಡವ್ರೆ. ಆಮೇಲೆ ಶೂದು ಹೇಳಿದ್ದೆ, ಶೂದು ಒಂದಿನ ಶೂ ತೋರಿಸಿದ್ದೆ. ಇದು ಏನಕ್ಕ ಶೂ ಕೊಟ್ಟು ಬೇಡ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ. ಫುಲ್ ಸರ್ಪ್ರೈಸ್ ಗಿಫ್ಟ್, ಬಿಗ್ಗೆಸ್ಟ್ ಗಿಫ್ಟ್. ಅಂದ್ರೆ ನಾನು ಇದೇ ಫಸ್ಟ್ ಇಷ್ಟು ಹಾಕೊಂಡಿದ್ದೆ, ಫಸ್ಟ್ ಇಷ್ಟು ಹಾಕೊತಿರೋದು. ಹೌದಾ? ಫಸ್ಟ್ ಟೈಮ್ ಇದು? ಅಂದ್ರೆ ಇಷ್ಟು ಫಸ್ಟ್ ಒಂದ್ 2,000-3,000 ಹಾಕೊಂಡಿದೀವಿ. ಇಷ್ಟು ಇದೇ ಫಸ್ಟ್. ಆರ್ಡರ್ ಮಾಡ್ತಾ ಇದಾರೆ ಎಲ್ಲಾರು. ಹಸ್ವಾಗ್ತಿದೆ. ಅಕ್ಕ ಫುಲ್ ಬ್ಯಾಟ್ರಿ ವೀಕ್ ಆಗಿದ್ದಾಳೆ. ಫುಲ್ ಬೇಜಾರಾಗಿದ್ದಾರೆ ಬ್ರೋ. ಫುಲ್ ಬೇಜಾರಾಗಿದ್ದಾರೆ ಧನ್ಯ ಅವರು. ನೀವೇ ಕಾಯಿಸಿದವರು. 7 ಗಂಟೆಲೆ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ರು. ಬೈಕೊಂಡ್ರಮ್ಮ ತೇಜು ಬ್ರೋಗ್ ಬೈಕೊಂಡ್ರಾ? ನೀವು ನಿಮಗ್ ಬೈದವ್ರಿಗೆ ಬೈಕೊಳಲ್ಲ, ಇನ್ನು ಅವ್ರಿಗೆ ಬೈತೀರಾ ಅಲ್ವಾ ಅಮ್ಮ? ನಿಮ್ಮ ಅಕ್ಕಂಗ್ ಬೈದವ್ರಿಗೆ ಬೈಯಲ್ಲ, ಇನ್ನ ತೇಜು ಬ್ರೋಗ್ ಬೈಕೋತಾರ? ಇಲ್ಲ. ಗೈಸ್ 7 ಗಂಟೆಗೆ ಊಟ ಮಾಡ್ಬೇಕು ಅಂತ ಹೇಳ್ತಿದ್ರು ನಮ್ ಧನ್ಯ ಅವರು. 11:19 ಆಯ್ತು. ಪಾಪ ಈಗ ಊಟ ಮಾಡ್ತಿದ್ದಾರೆ. ನೀವು ಹೇಳಿದ್ರಲ್ಲ ಅದೇ ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಗಿದೆ ಅಂತ, ಇದನ್ನ ಕುಡಿದ್ಬಿಟ್ಟು ಎಬ್ರಿಸಿ, ಆ ಹುಳಗಳನ್ನೆಲ್ಲ ಎಬ್ರಿಸ್ರಿ. ಇವಾಗ ಇದು ನಿದ್ದೆ ಮಾಡಿದೆ, ಟೈಮ್ ಆಯ್ತಲ್ವಾ, ಗುಡ್ ನೈಟ್ ಹೇಳಿ ಮಲ್ಕೊಂಡಿದೆ ಅಷ್ಟೇ. ಅದೇ ಅದನ್ನೆಲ್ಲ ಎಬ್ರಿಸಿ, ಊಟ ತಿಂತಿದೀನಿ ಅಂತ. ಗುಡ್ ಮಾರ್ನಿಂಗ್, ನಾಳೆ ಬೆಳಿಗ್ಗೆ ಹಂಗಾದ್ರೆ ಏನು ಬೇಡ, ಇದು ನನಗೆ ಮಾತ್ರ, ಅದಕ್ಕಿಲ್ಲ. ಫೇವ್ರೇಟ್ ಅಲ್ಲ ನಿಮ್ಗೆ ಜ್ಯೂಸು? ಹೌದು, ನಾಳೆ ಹೊಟ್ಟಿಗೆ ತಾನೇ ಇದನ್ನೇ ತಗೊಂಡೋಗ್ರಿ ಪಾರ್ಸಲ್, ಇಲ್ಲ ಒಂದೆರಡು ಹೇಳಿ, ಇಲ್ಲಿ ಫ್ರೀಯಾಗಿ ಕೊಡ್ತಾರಲ್ಲ. ಇಲ್ಲೇ ಫ್ರೀಯಾಗಿ ಒಂದೆರಡು ಆರ್ಡರ್ ಮಾಡ್ಬಿಟ್ಟು ಮನೇಲಿ ಹೋಗಿ ಫ್ರಿಜ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಕುಡೀರಿ ದಿನ. ಇದು ಇಂತ ಇದೆ, ಅವಾಗ ದುಡ್ಡು ಉಳಿಸ್ಬೋದಲ್ವಾ? ವ್ಲಾಗ್ ನೋಡಿದಾಗ ಅವರೇ ನೋಡ್ಬೇಕು. 3 ಎಕ್ಸ್ಟ್ರಾ ಪಾರ್ಸಲ್ ಬೇಕಂದ್ರೆ ಜ್ಯೂಸ್ ಡನ್. ಕಳ್ರೆಸ್ ಹೇಳಿದಾರೆ. ಬಿದ್ದೆ ಹೋಯ್ತು. ಏನು ಖಂಡನಿಗೆ ಕೊರು ಲಾಲಿಪಾಪ್ ಅಂತ ಅಂದ್ರೆ ನನ್ನ ಹಸ್ಬೆಂಡ್ಗೆ ಫಸ್ಟ್ ಕೊಡು ಲಾಲಿಪಾಪ್ ಅಂತ, ಮತ್ತೆ ನಿನ್ ತಗೊಂಡು ತಿನ್ರಿ ತಿನ್ರಿ ತಿನ್ನಿ ಇದು ಲಾಲಿಪಾಪ್ ತರನೇ ಇದೆ. ಕ್ಯಾಮ್ರಾಮನ್ ಬ್ರೋಗೆ ಅಕ್ಕ ಯಾರು ತಂಗಿ ಯಾರು ಅನ್ನೋದೇ ಡೌಟ್ ಆಗ್ತಿತ್ತಂತೆ. ಏನು ನನಗೆಲ್ಲ ಗೊತ್ತಾಗುತ್ತೆ, ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಅಲ್ಲ. ಆಯ್ತು ಮಾ, ಅಕ್ಕ ಅಂದ್ರೆ ನಿಮ್ಗೆ ಯಾಕೆ ಬೇಜಾರಾಯ್ತು? ಇರೋದ್ನೇ ತಾನೇ ಹೇಳೋರೆ. ಇವ್ರೆ ಪ್ರೊಡ್ಯೂಸರ್ ಎಲ್ಲ ಗೊತ್ತಾಗುತ್ತಾ? ಎಲ್ಲ ಗೊತ್ತಾಗುತ್ತೆ. ಫ್ಲಾಪ್ ಆಗುತ್ತಾ ಹಿಟ್ ಆಗುತ್ತಾ? ಅಯ್ಯೋ ಹಿಟ್ ಆಗುತ್ತೆ. ಈ ಸೂಟ ಚೆನ್ನಾಗಿತ್ತು, ಸಗದಾಗಿ ತಿಂದು ಇವಾಗ ಬಂದ್ ಕೈ ತೊಳ್ಕೊತಾ ಇದೀವಿ. ನೇಮ ಹೆಂಗಿತ್ತು? ಚೆನ್ನಾಗಿತ್ತು. ಬಿರಿಯಾನಿ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಊಟ ಎಲ್ಲ ಚೆನ್ನಾಗಿತ್ತ? ಫುಡ್ ಎಲ್ಲ? ಬಿರಿಯಾನಿ ಉಪ್ಪು ಅಂದ್ರೆ ಉಪ್ಪನ್ನು ಆಚಿಡ್ಬೇಕು, ಈ ಬಿರಿಯಾನಿ ಈಚೆ ಇಡ್ಬೇಕು. ಅಂದ್ರೆ ಟೈಮ್ ಆಯ್ತಲ್ವಾ, ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ಗ್ಯಾಸ್ ನ ಪ್ರಾಬ್ಲಮ್ ಇಂದ ಇಲ್ಲೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬೇಯೋದೇ ಇಲ್ಲ ಯಾವ್ದು. ಗೈಸ್ ಚಿಕನ್ ಸ್ವಲ್ಪ ಬೆಂದಿರ್ಲಿಲ್ಲ ಅಷ್ಟೇ, ಅದ್ ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದೀವಿ ಅಲ್ವಾ ಅಮ್ಮ? ಏನ್ ಗೊತ್ತಾ, ಈ ತರ ಬಂದಾಗ್ಲೇ ನಮ್ಮ ಮೈಂಡ್ ಒಂಥರ ಫ್ರೆಶ್ ಆಗೋದಿಲ್ಲ ಅಂದ್ರೆ ಎಡಿಟಿಂಗ್ ವಿಡಿಯೋ ಅದು ಇದು ಅಂತಾನೆ ಇರುತ್ತಲ್ಲ ಮೈಂಡ್ ಅಲ್ಲಿ. ಇಲ್ಲದೆ ಔಟ್ ಸೈಡ್ ಎಲ್ಲ ಬಂದಾಗ ಮೈಂಡ್ ಒಂಥರ ರಿಲೀಫ್ ಫ್ರೆಶ್ ಆಗುತ್ತೆ. ಯಾವ್ದಿದೆ ಅಂದ್ರೆ ಬಟರ್ ಸ್ಕಾಚ್. ನಾನ್ ತಿನ್ನಲ್ಲ ಬ್ರೋ. ಅವ್ರಿಗೆ ಯಾವ್ದು? ಇವರಿಬ್ರು ಐಸ್ ಕ್ರೀಮ್ ಅಂದ್ರೆ ಬಾಯ್ ಬಿಡ್ತಾರೆ. ಬಾಯಲ್ಲೇ ತಿನ್ಬೇಕಷ್ಟೇ, ಬಾಯ್ ಬಿಡೋದಂತ. ಸರಿ ಆಯ್ತು, ಬೇಗ ತಿನ್ನಿ, ಟೈಮ್ ಆಯ್ತು. ಇಲ್ಲೇ 11:45 ಆಗ್ತಿದೆ, ಬೇಗ ಬನ್ನಿ ಹೊರಡೋಣ. ಇವಾಗ ನಾವು ಇಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡು ಹೊರಡ್ತೀವಿ. ಇವಾಗ ಇವರು ಕೂಡ ಐಸ್ ಕ್ರೀಮ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಹೊರಡೋಣ ಬನ್ನಿ, ಬೇಗ ಐಸ್ ಕ್ರೀಮ್ ತಿಂದು. ನೀವು ತಿನ್ನಿ, ನನಗ್ ಬೇಡ. ನೆಕ್ಸ್ಟ್ ನಾವು ಇಲ್ಲಿಂದ ಐಸ್ ಕ್ರೀಮ್ ತಿಂದು ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಇವತ್ತಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತು. ಈ ಬರ್ತ್ಡೇ ಪಾರ್ಟಿ ಹೇಗಿತ್ತು, ಈ ಬರ್ತ್ಡೇ ಡಿನ್ನರ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಇಂದ ಕಮೆಂಟ್ ಬಾಕ್ಸ್ ಅಲ್ಲಿ ತೇಜು ಬ್ರೋಗೆ ವಿಶಸ್ ನ ತಿಳಿಸಿ. ಸೊ ಬ್ರೋ ಫೈನಲ್ ಇವಾಗ 23ಗೆ ಕಾಲಿಟ್ಟಾಯ್ತು. ಹೇಗ ಅನಿಸ್ತಿದೆ? ಖುಷಿ ಆಗ್ತದೆ.
ಏನಂತ ಓ ಅದಕ್ಕೆ ಬೇಜಾರಾಗ್ತದ್ಯಾ? ಹಂಗೆ ಸಣ್ಣಕ್ಕೆ ಇರ್ಬೇಕು ಅನ್ಕೊಂಡಿದ್ಯಾ? ಚಿಕ್ಕವನಾಗೆ ಇರ್ಬೇಕು ಅನ್ಕೊಂಡಿದ್ಯಾ? ಸಣ್ಣ ಥ್ಯಾಂಕ್ ಯು ಬ್ರೋ. ಟ್ವೀಟ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹೌದಾ? ನಿಮ್ಗೂ ಥ್ಯಾಂಕ್ ಯು, ಖುಷಿ ಆಯ್ತು ಇಷ್ಟೆಲ್ಲ ಕೊಡ್ಸಿದೀರಾ. ಅಕ್ಕನಿಗೆ 4 ಪಾರ್ಸೆಲ್ ಬೇಕಂತೆ, ಜ್ಯೂಸ್ ಪಾರ್ಸೆಲ್ ಬೇಕಂತೆ ಅಕ್ಕನಿಗೆ. ಸರಿ ಆಯ್ತು, ಈ ವ್ಲಾಗಿಗೆ ಏನ್ ಮಾಡೋಣ? ಓಕೆ, ಬಾಯ್ ಬಾಯ್ ಬಾಯ್. ಒಂದ್ ಸೆಕೆಂಡ್, ಹ್ಯಾಪಿ ಬರ್ಡೇ ಬ್ರೋ. ಬಾಯ್ ಮುನುಮಾ. ಪಾಪ ಅದಕ್ಕೆ ನಿದ್ದೆ ಬರ್ತಾ ಇದೆ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲ